ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಥೈರಾಯ್ಡ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಉಮರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಹಲೋ. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ. ಬಹಳಷ್ಟು ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಸೊ ಮೊದಲಿಗೆ ಈ ಥೈರಾಯ್ಡ್ ಅಂದರೆ ಏನು ಡಾಕ್ಟರ್? ನೋಡಿ, ಥೈರಾಯ್ಡ್ ಅಂತ ಹೇಳಿದ್ರೆ ನಮ್ಮ ಕುತ್ತಿಗೆ ಭಾಗದಲ್ಲಿ ಒಂದು ಗ್ರಂಥಿ ಇದೆ. ಇದಕ್ಕೆ ನಾವು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ನಾವು ಹೇಳ್ತೀವಿ. ಸೊ ಈ ಥೈರಾಯ್ಡ್ ಗ್ಲ್ಯಾಂಡ್ ನಮ್ಮ ದೇಹದಲ್ಲಿ ಸರ್ಟನ್ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಇದಕ್ಕೆ ನಾವು T3 ಆ್ಯಂಡ್ T4 ಅಂತ ಹೇಳ್ತೀವಿ. ಈ ಹಾರ್ಮೋನ್ಸ್ ಬೇಸಿಕ್ಲಿ ನಮ್ಮ ದೇಹದ ಎಲ್ಲ ಥರದ ಒಂದು ಫಂಕ್ಷನಿಂಗ್ಗೆ, ಲೈಕ್ ಮೆಟಬಾಲಿಸಮ್ ಅಂತ ನಾವು ಹೇಳ್ತೀವಿ, ನಮ್ಮ ಡೆವಲಪ್ಮೆಂಟ್ ಇರಬಹುದು, ಫಿಸಿಕಲ್ ಡೆವಲಪ್ಮೆಂಟ್ ಇರಬಹುದು, ಮೆಂಟಲ್ ಡೆವಲಪ್ಮೆಂಟ್ ಇರಬಹುದು, ಇವೆಲ್ಲದಕ್ಕೂ ಕೂಡ ದಿನನಿತ್ಯ ಈ ಹಾರ್ಮೋನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ನಮ್ಮ ದೇಹದಲ್ಲಿ ಈ ಥೈರಾಯ್ಡ್ ಹಾರ್ಮೋನ್ ಸೆಕ್ರಿಷನ್ಸಲ್ಲಿ ಏನಾದರೂ ಏರುಪೇರಾದಾಗ, ಒಂದು ವೇಳೆ ಅದು ಅತಿ ಹೆಚ್ಚಾಗಿ ರಿಲೀಸ್ ಆಗ್ತಾ ಇದ್ದರೆ ಅಥವಾ ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ರಿಲೀಸ್ ಆಗ್ತಿದ್ರೆ ಆಗ ಒಬ್ಬ ವ್ಯಕ್ತಿಗೆ ಥೈರಾಯ್ಡ್ ಸಮಸ್ಯೆಗಳು ಆಗಬಹುದು. ಸೊ ಇದಕ್ಕೆ ನಾವು ಥೈರಾಯ್ಡ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಥವಾ ಈ ಗ್ರಂಥಿಯಲ್ಲಿ ಈ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಗಡ್ಡೆಗಳು ಫಾರ್ಮ್ ಆಗಬಹುದು, ಊತ ಕಂಡು ಬರಬಹುದು. ಸೊ ಇದಿದ್ದಾಗಲೂ ಕೂಡ ಇದಕ್ಕೆ ನಾವು ಥೈರಾಯ್ಡ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಬೇಸಿಕ್ಲಿ ಇದು ಒಂದು ಎಂಡೋಕ್ರೈನಾಲಜಿಕಲ್ ಡಿಸಾರ್ಡರ್, ಅಂದರೆ ನಮ್ಮ ದೇಹದಲ್ಲಿ ಹಾರ್ಮೋನ್ಸಲ್ಲಿ ಏರುಪೇರಾದಾಗ ಅದು ಕೂಡ ಈ ಒಂದು ಥೈರಾಯ್ಡ್ ಗ್ರಂಥಿಯಿಂದ ಏನು ಹಾರ್ಮೋನ್ ಏರುಪೇರು ಆಗುತ್ತೋ ಆಗ ಒಬ್ಬ ವ್ಯಕ್ತಿಗೆ ಈ ಒಂದು ಸಮಸ್ಯೆ ಆಗ್ಬೋದು. ನಮ್ಮ ದೇಹದಲ್ಲಿ ಎಲ್ಲನೂ ಕೂಡ ಒಂದು ನಾರ್ಮಲ್ ರೇಂಜಲ್ಲಿ ಇರಬೇಕಾಗತ್ತೆ. ಒಂದು ವೇಳೆ ಅದು ಹೆಚ್ಚಾದರೂ ಕೂಡ ತೊಂದರೆ ಆಗುತ್ತೆ, ಕಡಿಮೆ ಆದರೂ ಕೂಡ ತೊಂದರೆ ಆಗುತ್ತೆ. ಸೊ ಇದೇ ಥರ ಈ ಥೈರಾಯ್ಡ್ ಡಿಸಾರ್ಡರ್ಸಲ್ಲಿ ನಾವು ನೋಡ್ತೀರಿ ಒಂದು ಹೈಪೋಥೈರಾಯ್ಡಿಸಮ್ ಅಂತ ನಾವು ನೋಡ್ತೀರಿ. ಅಂದರೆ ಈ ಒಂದು ಥೈರಾಯ್ಡ್ ಗ್ರಂಥಿ ಏನಿದೆಯೋ ಇದು ತುಂಬ ಕಡಿಮೆ ಪ್ರಮಾಣದಲ್ಲಿ ಹೈಪೋ ಫಂಕ್ಷನಿಂಗ್ ಆಗ್ತಿರುತ್ತೆ. ಅದೇ ಥರ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳಿದ್ರೆ ಈ ಒಂದು ಗ್ರಂಥಿ ತುಂಬ ಹೆಚ್ಚಾಗಿ ಕೆಲಸ ಮಾಡ್ತಿರೋದು. ಸೊ ಇದಕ್ಕೆ ನಾವು ಥೈರಾಯ್ಡ್ ಡಿಸಾರ್ಡರ್ಸ್ ಅಂತ ಹೇಳ್ತೀರಿ. ಸೊ ಈ ಹೈಪೋಥೈರಾಯ್ಡಿಸಮ್ ನಂತರ ಹೈಪರ್ ಥೈರಾಯ್ಡಿಸಮ್ ಸರ್ಟನ್ ಏಜ್ ಗ್ರೂಪ್ಸಲ್ಲಿ ನಾವು ತುಂಬ ಹೆಚ್ಚಾಗಿ ನಾವು ನೋಡ್ತೀರಿ. ವೇರ್ ಒಂದು ಸಬ್ ಕ್ಲಿನಿಕಲ್ ಟೈಪ್ ಅಂತ ನಾವು ನೋಡ್ತೀರಿ. ಇದು ಜನರಲಿ ಅಟ್ ಅ ವೆರಿ ಅರ್ಲಿ ಏಜ್, ಲೈಕ್ ಫಾರ್ ಎಕ್ಸಾಂಪಲ್ ಮಕ್ಕಳಲ್ಲಿ ನಾವು ನೋಡ್ತೀರಿ ಒಂದು 13-14 ವರ್ಷದಿಂದ 18 ವರ್ಷದ ಒಳಗಡೆ ಈ ಒಂದು ಸಮಸ್ಯೆ ಆಗಬಹುದು. ಇದಕ್ಕೆ ಜನರಲಿ ಸಬ್ ಕ್ಲಿನಿಕಲ್ ಅಂತ ಹೇಳ್ತೀರಿ. ನಂತರ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕಂಡುಬರಬಹುದು ಅಥವಾ ಪೋಸ್ಟ್ ಡೆಲಿವರಿ ಈ ಒಂದು ಸಮಸ್ಯೆ ಕಂಡುಬರಬಹುದು. ಇದೇ ಥರ ಸರ್ಟನ್ ಏಜ್ ಆದ ನಂತರ 45-50 ಇಯರ್ಸ್ ಆದಮೇಲೆ ಸರ್ಟನ್ ಬೇರೆ ಕಂಡೀಷನ್ಸ್ನಿಂದ ಈ ಒಂದು ಥೈರಾಯ್ಡ್ ಡಿಸಾರ್ಡರ್ ಸಮಸ್ಯೆ ಆಗಬಹುದು. ಎಸ್ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆ ಬರೋದಕ್ಕೆ ಮುಖ್ಯ ಕಾರಣಗಳು ಹಾಗೂ ಲಕ್ಷಣಗಳ ಬಗ್ಗೆ ನೋಡೋದಾದರೆ? ಥೈರಾಯ್ಡ್ ಡಿಸಾರ್ಡರ್ಸ್ ಬರೋದಕ್ಕೆ ಮೇನ್ ರೀಸನ್ಸ್ನ ನಾವು ನೋಡಿದಾಗ ಒಂದು ಸ್ಟ್ರಾಂಗ್ ಫೆಮಿಲಿಯಲ್ ಹಿಸ್ಟ್ರಿ, ಅಂದರೆ ತಂದೆ ತಾಯಿ ಯಾರಿಗಾದರೂ ಒಬ್ಬರಿಗೆ ಈ ಒಂದು ಸಮಸ್ಯೆ ಇದ್ದರೆ ಮಕ್ಕಳಿಗೂ ಕೂಡ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಇದಕ್ಕೆ ಜೆನೆಟಿಕ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ. ಒಂದು ನಂತರ ನಮ್ಮ ಆಹಾರದಲ್ಲಿ ಒಂದು ವೇಳೆ ಅಯೋಡಿನ್ ಡಿಫಿಷಿಯನ್ಸಿ ಆಗ್ತಾ ಹೋದಾಗ, ಅಯೋಡಿನ್ ತಗೊಳೋದು ನಾವು ಕಡಿಮೆ ಆಗ್ತಾ ಹೋದಾಗ ಆಗಲೂ ಕೂಡ ಈ ಒಂದು ಸಮಸ್ಯೆ ಆಗಬಹುದು. ಥರ್ಡ್ ಥಿಂಗ್ ನಾವು ನೋಡ್ತೀವಿ, ವೇರ್ ನಮ್ಮ ಲೈಫ್ ಸ್ಟೈಲ್ ನಾವು ಚೆನ್ನಾಗಿ ಇಟ್ಕೊಂಡಿರಲಿಲ್ಲ ಅಂದರೆ ಈ ಒಂದು ಸಮಸ್ಯೆ ಆಗಬಹುದು. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ತುಂಬ ಒಂದೇ ಕಡೆ ಕೂತಿ ಕೆಲಸ ಮಾಡೋದಿರಬಹುದು, ಯಾವುದೇ ಥರದ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿರೋದಿಲ್ಲ ಅಥವಾ ತುಂಬ ಕಡಿಮೆ ಪ್ರಮಾಣದಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇರುತ್ತೆ, ಆಗಲೂ ಕೂಡ ಈ ಒಂದು ಸಮಸ್ಯೆ ಬರಬಹುದು. ಈ ನಡುವೆ ನಾವು ನೋಡ್ತೀರಿ ವೇರ್ ನಮ್ಮ ಒಂದು ಬಯೋಲಜಿಕಲ್ ಕ್ಲಾಕ್ ಇರುತ್ತೆ, ಅಂದರೆ ನಾವು ಆ ಬಯೋಲಜಿಕಲ್ ಕ್ಲಾಕ್ ಪ್ರಕಾರ ನಾವು ನಡಿಬೇಕಾಗತ್ತೆ. ಸೊ ಒಂದು ವೇಳೆ ಅದ್ರ ವಿರುದ್ಧ ನಾವು ನಡೆದಾಗ, ಫಾರ್ ಎಕ್ಸಾಂಪಲ್ ತುಂಬ ವರ್ಷದ ಗಂಟೆ ನೈಟ್ ಶಿಫ್ಟ್ ಮಾಡೋದಿರಬಹುದು. ಸೊ ಈ ಥರ ಮಾಡಿದಾಗ ಈ ಒಂದು ಬಯೋಲಜಿಕಲ್ ಕ್ಲಾಕ್ ಡಿಸ್ಟರ್ಬ್ ಆಗುತ್ತೆ. ಸೊ ಬೆಳಗಿನ ಟೈಮ್ ನಾವು ಆ್ಯಕ್ಟಿವ್ ಆಗಿರಬೇಕು, ಓಡಾಡ್ತಿರಬೇಕು, ಎಕ್ಸಸೈಸ್ ಮಾಡಬೇಕು, ಕೆಲಸ ಮಾಡಬೇಕು, ಈ ಥರ ಇರುತ್ತೆ. ರಾತ್ರಿ ಹೊತ್ತು ನಾವು ಮಲಗಿರಬೇಕಾಗತ್ತೆ. ಸೊ ಇದನ್ನು ವಿರುದ್ಧವಾಗಿ ನಾವು ಮಾಡಿದಾಗ, ಒಂದು ದಿನ 6 ತಿಂಗಳು ಮಾಡಿದ್ರೆ ಏನೂ ಆಗೋದಿಲ್ಲ. ಬಟ್ ಇದೇ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಇದ್ದಾಗ ನಾವು ಕ್ಲಿನಿಕ್ಸಲ್ಲಿ ನಾವು ನೋಡ್ತೀರಿ ವೇರ್ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ಒಂದು 5-6 ವರ್ಷದಿಂದ ಬರೀ ಕಂಟಿನ್ಯೂಸ್ ಆಗಿ ನೈಟ್ ಶಿಫ್ಟ್ಸೇ ಮಾಡ್ತಿರ್ತಾರೆ. ಇವರಲ್ಲಿ ಈ ಥರದ ಒಂದು ಹಾರ್ಮೋನಲ್ ಡಿಸಾರ್ಡರ್ ಸ್ಟಾರ್ಟ್ ಆಗಬಹುದು. ಅವರ ಫ್ಯಾಮಿಲಿಯಲ್ಲಿ ಯಾರಿಗೂ ಇರೋದಿಲ್ಲ, ಬಟ್ ಈ ಪರ್ಟಿಕ್ಯುಲರ್ ಪೇಷಂಟಿಗೆ ಆಗಬಹುದು. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ರೀಸನ್, ವೇರ್ ನಮ್ಮ ಸಿಕ್ಯಾಟ್ರಿನ್ ರಿದಮ್ ವಿರುದ್ಧವಾಗಿ ನಾವು ಹೋದಾಗ ಈ ಥರದ ಒಂದು ಸಮಸ್ಯೆ ಆಗಬಹುದು. ನಂತರ ನಾವು ನೋಡ್ತೀವಿ ವೇರ್ ತುಂಬ ಜಾಸ್ತಿ ಸ್ಟ್ರೆಸ್ ಆದಾಗ,
ಫಿಸಿಕಲ್ ಸ್ಟ್ರೆಸ್ ಇರಬಹುದು, ಮೆಂಟಲ್ ಸ್ಟ್ರೆಸ್ ಇರಬಹುದು, ಅದಾದಾಗಲೂ ಕೂಡ ಈ ಒಂದು ಸಮಸ್ಯೆ ಆಗಬಹುದು. ಆಗಲೇ ಹೇಳಿದಂಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಒಂದು ಫಿಸಿಯಾಲಜಿಕಲ್ ಚೇಂಜ್ ಆಗಬಹುದು. ಸೊ ಇದು ಕಾಯಿಲೆ ಆಗೋದಿಲ್ಲ, ಸ್ವಲ್ಪ ಹಾರ್ಮೋನ್ಸ್ ಏರುಪೇರಾಗುತ್ತೆ, ನಂತರ ಡೆಲಿವರಿ ಆದಮೇಲೆ ಅದಾಗದೆ ಕಡಿಮೆ ಆಗಿಬಿಡುತ್ತೆ. ಬಟ್ ಸರ್ಟನ್ ಇಂಡಿವಿಜುವಲ್ಸಲ್ಲಿ ಅದು ಹಾಗೆ ಕಂಟಿನ್ಯೂ ಕೂಡ ಆಗಬಹುದು ಒಂದು ವೇಳೆ ಸ್ಟ್ರಾಂಗ್ ಫ್ಯಾಮಿಲಿಯಲ್ ಹಿಸ್ಟ್ರಿ ಇದ್ದಾಗ. ವಿತ್ ದಟ್ ಒಂದು ಆಟೋ ಇಮ್ಯೂನ್ ಡಿಸಾರ್ಡ್ರು ಕೂಡ ಆಗಬಹುದು, ವೇರ್ ನಮ್ಮ ರೋಗ ನಿರೋಧ ಶಕ್ತಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಈ ಥೈರಾಯ್ಡ್ ಗ್ಲ್ಯಾಂಡಿಗೆ ಅಟ್ಯಾಕ್ ಮಾಡ್ತಾ ಹೋದಾಗ ಅದನ್ನು ಕರೆಕ್ಟಾಗಿ ಫಂಕ್ಷನಿಂಗ್ ಮಾಡೋಕ್ಕೆ ಬಿಡಲಿಲ್ಲ ಅಂದ್ರೂ ಕೂಡ ಆಟೋ ಇಮ್ಯೂನ್ ಥೈರಾಯ್ಡೈಟಿಸ್ ಆಗಬಹುದು. ಸೊ ಈ ಥರ ಈ ಒಂದು ಥೈರಾಯ್ಡ್ ಡಿಸಾರ್ಡರ್ಸ್ ಬರೋದಕ್ಕೆ ಈ ಥರ ರೀಸನ್ಸ್ನ ನಾವು ನೋಡ್ತಾ ಹೋಗ್ತೀರಿ. ಅದರ ಜೊತೆ ಈಗ ಲಕ್ಷಣಗಳನ್ನ ಬಂದಾಗ ಹೈಪೋಥೈರಾಯ್ಡಿಸಮ್ ನಾವು ತಗೊಂಡಾಗ ಜನರಲಿ ಹೈಪೋಥೈರಾಯ್ಡಿಸಮಲ್ಲಿ ಎಲ್ಲ ಥರ ಸ್ಲೋ ಫಂಕ್ಷನಿಂಗ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಸ್ಲೋ ಆಗಬಹುದು, ನಮ್ಮ ಹಾರ್ಟ್ ರೇಟ್ ಸ್ಲೋ ಆಗ್ತಾ ಹೋಗುತ್ತೆ, ಸೊ ನಮ್ಮ ಫಿಸಿಕಲ್ ಡೆವಲಪ್ಮೆಂಟ್ ಸ್ಲೋ ಆಗ್ತಾ ಹೋಗುತ್ತೆ, ಮೆಂಟಲ್ ಫಾಕಲ್ಟೀಸ್ ಸ್ಲೋ ಆಗಬಹುದು. ಸೊ ಜನರಲಿ ಹೈಪೋಥೈರಾಯ್ಡಿಸಮಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಕಾಗಿ ನಾವು ನೋಡ್ತೀರಿ ವೇರ್ ವೆಯ್ಟ್ ಗೇನ್ ಹೆಚ್ಚಾಗ್ತಾ ಹೋಗುತ್ತೆ, ಅಂದರೆ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಊಟ ಮಾಡೋದು ಕಡಿಮೆ ಇದ್ದರೂ ಕೂಡ ದಿನನಿತ್ಯ ತೂಕ ಹೆಚ್ಚಾಗ್ತಾ ಹೋಗುತ್ತೆ, ರೌಂಡ್ ಫೇಸ್ ಆಗಬಹುದು, ಬೆಳಿಗ್ಗೆದ್ದಾಗ ಕಣ್ಣು ಕೆಳಗಡೆ ಎಲ್ಲ ಪಫಿನೆಸ್ನ ನಾವು ನೋಡ್ತೀರಿ, ಸುಸ್ತು ಜಾಸ್ತಿ ಆಗೋದು, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಇಷ್ಟ ಇರೋದಿಲ್ಲ, ಲೇಸಿನೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದರ ಜೊತೆ ಹೇರ್ ಫಾಲ್ ಆಗಬಹುದು, ಲೇಸಿನೆಸ್ ಆಗಬಹುದು, ಕಾಲಲ್ಲಿ ಊತ ಕಂಡು ಬರೋದು, ಕಾನ್ಸ್ಟಿಪೇಷನ್ ಹೆಚ್ಚಾಗೋದು, ಮಹಿಳೆಯರಲ್ಲಿ ಋತುಚಕ್ರದಲ್ಲಿ ಇಂಬ್ಯಾಲೆನ್ಸ್ ಆಗೋದು, ಇದು ಹೈಪೋಥೈರಾಯ್ಡಿಸಮ್ಸಲ್ಲಿ ನಾವು ನೋಡ್ತಾ ಹೋಗ್ತೀರಿ. ಬೇರೆಲ್ಲ ನಮ್ಮ ದೇಹದ ಫಂಕ್ಷನಿಂಗ್ ನಿಧಾನ ಆಗ್ತಾ ಹೋಗುತ್ತೆ. ಸೊ ಆನ್ ದ ಕಾಂಟ್ರರಿ ಈಗ ಹೈಪರ್ ಥೈರಾಯ್ಡಿಸಮಿಗೆ ನಾವು ನೋಡಿದಾಗ ಜನರಲಿ ಇದರಲ್ಲಿ ಎಲ್ಲ ಥರದ ಫಂಕ್ಷನಿಂಗ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದರಲ್ಲಿ ನಾವು ನೋಡ್ತೀರಿ ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ ಜಾಸ್ತಿ ಹಾರ್ಟ್ ರೇಟ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಎದೆ ಬಡಿತ ಜಾಸ್ತಿ ಆಗ್ತಾ ಹೋಗೋದು, ತೂಕ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟೇ ನಾವು ಊಟ ಮಾಡ್ತಾ ಇದ್ರೂ ಕೂಡ ಹೊಟ್ಟೆ ತುಂಬ ಬೇಗ ಹಸಿವಾಗ್ತಿರುತ್ತೆ, ನಾವು ಏನೇ ತಿಂದರೂ ಕೂಡ ತುಂಬ ಬೇಗ ಜೀರ್ಣ ಆಗ್ತಿರುತ್ತೆ, ಆದರೂ ಕೂಡ ನಮಗೆ ತೂಕ ಕಡಿಮೆ ಆಗ್ತಾ ಹೋಗುತ್ತೆ, ತೂಕ ಹೆಚ್ಚಾಗ್ತಿರೋದಿಲ್ಲ, ಕೈ ಕಾಲು ನಡ್ಕ ಬರುತ್ತೆ. ಈ ಥರದ ಸಿಂಪ್ಟಮ್ಸ್ ನೋಡ್ತೀವಿ. ಮಾತಾಡೋಣ, ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ, ನಮಸ್ತೆ ಪಾ, ಮಾತಾಡಿ ಸರ್. ಓಕೆ, ಸಂಪರ್ಕ ಕಟ್ ಆಗಿದೆ ಅನ್ಸುತ್ತೆ. ಎಸ್, ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ರಿ ಡಾಕ್ಟರ್ ನೀವು. ಎಸ್. ಸೊ ಈ ಹೈಪರ್ ಥೈರಾಯ್ಡಿಸಮಲ್ಲಿ ಜನರಲಿ ನಾವು ನೋಡ್ತೀರಿ ಬೇರೆ ಎಲ್ಲ ಥರದ ಫಂಕ್ಷನಿಂಗ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ವೆಯ್ಟ್ ಲಾಸ್ ಇದರಲ್ಲಿ ತುಂಬ ಹೆಚ್ಚಾಗಿ ನಾವು ನೋಡ್ತೀರಿ. ಊಟ ಎಷ್ಟು ಮಾಡ್ತಿದ್ರು ಕೂಡ ವೆಯ್ಟ್ ಗೇನ್ ಆಗೋದಿಲ್ಲ, ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ತಿಂಗಳಲ್ಲಿ ಒಂದು 4-5 kg ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಕೈಕಾಲಲ್ಲಿ ತುಂಬ ಜಾಸ್ತಿ ನಡ್ಕ ಶುರು ಆಗಬಹುದು, ಕಣ್ಣಲ್ಲಿ ಉಬ್ತಾ ಕಂಡು ಬಂದ ಹೋಗ್ಬಿಡುತ್ತೆ. ಸೊ ಕೈಕಾಲಲ್ಲಿ ತುಂಬ ಜಾಸ್ತಿ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ, ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ಗಾಬರಿ ಆಗೋದು. ಈ ಥರದ ಫೀಚರ್ಸ್ ಇದ್ದಾಗ ಇದಕ್ಕೆ ನಾವು ಹೈಪರ್ ಥೈರಾಯ್ಡಿಸಮ್ ಫೀಚರ್ಸ್ನ ನಾವು ನೋಡ್ತೀರಿ. ಸೊ ಈ ಎರಡಲ್ಲೂ ಕೂಡ ಈ ಹೈಪೋಥೈರಾಯ್ಡಿಸಮ್ ನಂತರ ಹೈಪರ್ ಥೈರಾಯ್ಡಿಸಮಲ್ಲಿ ಸರ್ಟನ್ ಸಿಂಪ್ಟಮ್ಸ್ ತುಂಬ ಕಾಮನ್ನಾಗಿ ನಾವು ನೋಡಬಹುದು. ವೇರ್ ಫಾರ್ ಎಕ್ಸಾಂಪಲ್ ನಾವು ನೋಡ್ತೀರಿ ವೇರ್ ಮಹಿಳೆಯರಲ್ಲಿ ಅಥವಾ ಪುರುಷರಲ್ಲಿ ಅವರ ಏನು ಒಂದು ಫಂಕ್ಷನಿಂಗ್ ಇರುತ್ತೋ ಆ ಫಂಕ್ಷನಿಂಗ್ ಹ್ಯಾಂಪರ್ ಆಗ್ತಾ ಹೋಗುತ್ತೆ. ಸೊ ಈ ಫಂಕ್ಷನಿಂಗ್ ಹ್ಯಾಂಪರ್ ಆಗ್ತಾ ಹೋದಾಗ ಬೇಸಿಕ್ ಫಂಕ್ಷನಿಂಗ್ ನಮ್ಮ ಆ್ಯಪೆಟೈಟ್ ಇರಬಹುದು, ಬವಲ್ ಆ್ಯಕ್ಟಿವಿಟಿ ಇರಬಹುದು, ಸ್ಲೀಪ್ ಇರಬಹುದು, ಇದು ಮೇಜರಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಸೆಕ್ಷುವಲ್ ಫಂಕ್ಷನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಇದ್ದಾಗ ಅಸೋಸಿಯೇಟೆಡ್ ಬೇರೆ ಸಾಕಷ್ಟು ಸಿಂಪ್ಟಮ್ಸ್ ಕೂಡ ಈ ಒಂದು ಹೈಪೋ ಆ್ಯಂಡ್ ಹೈಪರ್ ಥೈರಾಯ್ಡಿಸಮಲ್ಲಿ ನಾವು ನೋಡಬಹುದು. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆ ಯಾವ ಏಜ್ನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ತುಂಬ ಕಾಮನ್ ಆಗಿ? ಈ ನಡುವೆ ನಾವು ನೋಡ್ತಿದ್ದೀರಿ ವೇರ್ ಹೈಪೋಥೈರಾಯ್ಡಿಸಮ್ ತುಂಬ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀರಿ. ಸೊ ಅಗೇನ್ ಈಗ ಅರ್ಬನೈಸೇಷನ್ ಹೆಚ್ಚಾಗ್ತಿರೋದ್ರಿಂದ ಈಗ ನಾವು ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಇರಬಹುದು ಅಥವಾ ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ಇರಬಹುದು, ತುಂಬ ಜಾಸ್ತಿ ಜಂಕ್ ಫುಡ್ ಮೇಲೆ ಡಿಪೆಂಡ್ ಆಗುವಂಥದ್ದು. ಸೊ ಇದರಿಂದ ಈ ನಡುವೆ ನಾವು ನೋಡ್ತಿದ್ದೀರಿ ವೇರ್ ಅರೌಂಡ್ 25-30 ಇಯರ್ಸ್ ಏಜ್ ಗ್ರೂಪ್ಸಲ್ಲಿ ಈ ಒಂದು ಹೈಪೋಥೈರಾಯ್ಡಿಸಮ್ ತುಂಬ ಕಾಮನ್ ಆಗಿ ನಾವು ನೋಡ್ತಿದ್ದೀರಿ. ಅದರಲ್ಲೂ ಕೂಡ ಮಹಿಳೆಯರಲ್ಲೂ ಕೂಡ ಈ ಒಂದು ಸಮಸ್ಯೆ ನಾವು ನೋಡ್ತೀರಿ ವೇರ್ ಅವರ ಋತುಚಕ್ರ ತುಂಬ ಇಂಬ್ಯಾಲೆನ್ಸ್ ಆಗ್ತಾ ಹೋದಾಗ ಆಗ ಈ ಒಂದು ಸಮಸ್ಯೆ ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀರಿ. ಸೊ ಇಟ್ ಈಸ್ ಬೇಸಿಕ್ಲಿ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ನಾವು ಹೇಳಬಹುದು. ಈಗ ನಮ್ಮ ಜೀವನ ಶೈಲಿ ನಾವು ಕರೆಕ್ಟಾಗಿ ಇಟ್ಕೊಂಡಿರಲಿಲ್ಲ ಅಂದರೆ ಈ ಒಂದು ಸಮಸ್ಯೆ ತುಂಬ ಬೇಗ ಕೂಡ ಕಂಡು ಬರಬಹುದು. ಈಗ ಒಂದು ವೇಳೆ ಫ್ಯಾಮಿಲಿ ಹಿಸ್ಟ್ರಿ, ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗಲೂ ಕೂಡ ಈ ಥೈರಾಯ್ಡ್ ಸಮಸ್ಯೆ ಇದ್ದಾಗಲೂ ಕೂಡ
ನಾವು ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿದ್ರೆ ಈ ಒಂದು ಕಾಯಿಲೆ ಬರದಿದ್ದಂಗೆ ನಾವು ನೋಡ್ಕೊಳ್ಬಹುದು. ಒಂದು ವೇಳೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದಿದ್ರೂ ಕೂಡ ನಾವು ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡಲಿಲ್ಲ ಅಂದರೆ ಈ ಸಮಸ್ಯೆ ಬರಬಹುದು. ಸೊ ಇಟ್ ವಿಲ್ ಡಿಪೆಂಡ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ಸೊ ಈ ನಡುವೆ ಅರ್ಲಿ ಯಂಗರ್ ಏಜ್ ಗ್ರೂಪ್ಸಲ್ಲಿ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇರಬಹುದು ಅಥವಾ ಸ್ಟ್ರೆಸ್ ಜಾಸ್ತಿ ಇರೋದಿರಬಹುದು. ಇದರಿಂದ ಈ ಒಂದು ಸಮಸ್ಯೆ ತುಂಬ ಹೆಚ್ಚಾಗಿ ಈ ಒಂದು ಅಡೋಲೆಸೆಂಟ್ಸ್ ಆ್ಯಂಡ್ ಯಂಗರ್ ಏಜ್ ಗ್ರೂಪ್ಸಲ್ಲಿ ಈ ಒಂದು ಸಮಸ್ಯೆ ನಾವು ನೋಡ್ತಾ ಇದ್ದೀರಿ. ಎಸ್ ಡಾಕ್ಟರ್, ಇನ್ನು ಮಕ್ಕಳಾಗದಲೇ ಇರೋದಕ್ಕೆ ಈ ಸಮಸ್ಯೆ ಕಾರಣವಾಗುತ್ತಾ ಹೇಗೆ? ಇಫ್ ಅನ್ಟ್ರೀಟೆಡ್ ಅಥವಾ ಈ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ನ ನಾವು ಕರೆಕ್ಟಾಗಿ ಟ್ರೀಟ್ ಮಾಡಲಿಲ್ಲ, ಚಿಕಿತ್ಸೆ ಕರೆಕ್ಟಾಗಿ ತಗೊಳ್ಳಿಲ್ಲ ಅಂದರೆ ಡೆಫಿನೆಟ್ಲಿ ಇನ್ಫರ್ಟಿಲಿಟಿಗೆ ಒಂದು ಮೇಜರ್ ರೀಸನ್ನ ನಾವು ನೋಡ್ತೀರಿ. ಸೊ ಅಟ್ ಅ ವೆರಿ ಅರ್ಲಿ ಸ್ಟೇಜಸಲ್ಲಿ ನಾವು ನೋಡ್ತೀರಿ ಹೈಪೋಥೈರಾಯ್ಡಿಸಮ್ ಇದ್ದಾಗ ಜನರಲಿ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಮಹಿಳೆಯರಲ್ಲಾಗಬಹುದು ಅಥವಾ ಪುರುಷರಲ್ಲಾದಾಗ ಅವರಲ್ಲಿ ಸರ್ಟನ್ ಸ್ಪರ್ಮ್ ಕೌಂಟ್ ಇರುತ್ತೆ, ಅದಲ್ಲಿ ಸರ್ಟನ್ ವೇರಿಯೇಷನ್ ಆಗಬಹುದು. ನಾನು ಆಗಲೇ ಹೇಳಿದೆ, ಈ ಒಂದು ಥೈರಾಯ್ಡ್ ಹಾರ್ಮೋನ್ ಏನಿದೆಯೋ ನಮ್ಮ ದೇಹದ ಎಲ್ಲ ಆರ್ಗನ್ಸ್ ಮೇಲೆ ಡೆವಲಪ್ಮೆಂಟಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ವೇಳೆ ಈ ಡೆವಲಪ್ಮೆಂಟ್ ಆಗೋದು ಕಡಿಮೆ ಆಗ್ತಾ ಹೋದಾಗ, ಸೊ ಗೊನಾಡಿಸಮಲ್ಲಿ ಆ ಏನು ಒಂದು ಡೆವಲಪ್ಮೆಂಟ್ ಇರುತ್ತೋ ಆ ಡೆವಲಪ್ಮೆಂಟ್ ಕಡಿಮೆ ಆದಾಗಲೂ ಕೂಡ ಡೆಫಿನೆಟ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಆಗಬಹುದು. ಸರ್ಟನ್ ಇಂಡಿವಿಜುವಲ್ಸಲ್ಲಿ ನಾವು ನೋಡ್ತೀರಿ ವೇರ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಬಹುದು. ಸೊ ಇದ್ದಿದ್ದಾಗಲೇ ಡೆಫಿನೆಟ್ಲಿ ಮೇಲ್ ಆ್ಯಂಡ್ ಫಿಮೇಲ್ ಫ್ಯಾಕ್ಟರ್ಸಲ್ಲಿ ತೊಂದರೆ ಆಗ್ತಾ ಈ ಹೈಪೋಥೈರಾಯ್ಡಿಸಮ್ ಅನ್ಚೆಕ್ಡ್ ಇದ್ದಾಗ ಇನ್ಫರ್ಟಿಲಿಟಿಗೆ ದಿ ಪ್ರೈಮರಿ ಕಾಸ್ ಅಂತಲೂ ಕೂಡ ಹೇಳಬಹುದು. ಎಸ್ ಡಾಕ್ಟರ್, ಇನ್ನು ಬಹಳಷ್ಟು ಜನ ಈ ಸಮಸ್ಯೆಗಳು ಬಂದಾಗ ನೆಗ್ಲೆಕ್ಟ್ ಮಾಡ್ತಾರೆ, ಡಾಕ್ಟರ್ನ ಕನ್ಸಲ್ಟ್ ಮಾಡೋದಿಲ್ಲ ಸರಿಯಾದ ಸಮಯಕ್ಕೆ. ಸೊ ಈ ರೀತಿ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತಗೊಳ್ದಲೇ ಇದ್ದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ? ಸಾಮಾನ್ಯವಾಗಿ ಈ ಒಂದು ಹೈಪೋಥೈರಾಯ್ಡಿಸಮ್ ಏನಿದೆಯೋ ಇದು ತುಂಬ ಸ್ಲೋ ಪ್ರೋಗ್ರೆಸಿವ್ ಡಿಸಾರ್ಡರ್ ಅಂತ ನಾವು ನೋಡ್ತೀರಿ. ಅದೇ ಥರ ಹೈಪರ್ ಥೈರಾಯ್ಡಿಸಮ್ ಏನಿದೆಯೋ ಇದು ತುಂಬ ಫಾಸ್ಟಾಗಿ ರ್ಯಾಪಿಡಾಗಿ ಡೆವಲಪ್ ಆಗುವಂಥ ಕಾಯಿಲೆ. ಸೊ ಹೈಪೋಥೈರಾಯ್ಡಿಸಮ್ ಜನರಲಿ ನಾವು ನೋಡ್ತೀರಿ ವೇರ್ ತೂಕ ಹೆಚ್ಚಾಗ್ತಾ ಇರುತ್ತೆ, ಏನೋ ಚೆನ್ನಾಗಾಗ್ತಿದೆ ಅಂತ ಅಂದ್ಕೊಳ್ತಾರೆ ಸಾಕಷ್ಟು ಜನ. ವೇರ್ ಅಬ್ನಾರ್ಮಲ್ ವೆಯ್ಟ್ ಗೇನ್ ಆದಾಗ ಅಥವಾ ತುಂಬ ಜಾಸ್ತಿ ಫಟೀಗ್ ಹೆಚ್ಚಾಗ್ತಾ ಹೋದಾಗ, ಸುಸ್ತು ತುಂಬ ಜಾಸ್ತಿ ಆಗ್ತಾ ಹೋದಾಗ, ಡಿಸ್ಪ್ರಪೋರ್ಷನೇಟ್ ಆಗಿರುತ್ತೆ. ಅಂದರೆ ಒಂದು 10 ನಿಮಿಷ ನಡೆದ್ರೂ ಕೂಡ ಅವ್ರಿಗೆ ಒಂದು ಗಂಟೆ ನಡೆದಿದಂಗೆ ಅಂತ ಅನಿಸ್ತಾ ಹೋಗುತ್ತೆ, ತುಂಬ ಜಾಸ್ತಿ ಸುಸ್ತಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಪದ್ಮಾ ಅಂತ. ನಮಸ್ತೆ ಮಾ. ನಮಸ್ತೆ ಮ್ಯಾಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ ಮಾ. ಸರ್, ನನ್ನ ಹೆಸರು ಪದ್ಮಾ ಅಂತ, ಕಾಮಾಕ್ಷಿಪಳ್ಯ. ಹೇಳಿ ಮಾ. ಸರ್, ನನ್ನ ಕತ್ತತ್ರ ಅಂದ್ರೆ ಕಿವಿ ಹಿಂದ್ಗಡೆ ಒಂದು 4 ಇಂಚ್ ಹಿಂದ್ಗಡೆ ಗಂಟೆ ತರ ಆಗಿದೆ ರೀಸೆಂಟ್ ಆಗಿ. ಓಕೆ. ಆದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಎಲ್ಲ ಏನ್ ಇರ್ಲಿಲ್ಲ, ಮೋಸ್ಟ್ಲಿ ಗಂಟಾಗಿದೆಯಲ್ಲ ಅದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಸರ್? ಓಕೆ. ಈ ಗಂಟಲ್ಲಿ ನಿಮ್ಗೆ ಏನಾದರೂ ನೋವು ಅನ್ಸತ್ತಮ್ಮ? ಪ್ರೆಸ್ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅಷ್ಟೇ ನೋವು, ಇಲ್ಲಾಂದ್ರೆ ನೋವು ಇರಲ್ಲ. ಓಕೆ. ನಿಮಗೆ ಪದೇ ಪದೇ ನೆಗಡಿ, ಕೆಮ್ಮು, ಜ್ವರ ಏನಾದರೂ ಆಗ್ತಿರತ್ತಾ? ಸರ್, ಒಣ ಕೆಮ್ಮು ತರ ಒಂದೇ ಸೈಡ್ ಗಂಟ್ಲಲ್ಲಿ ಯಾವಾಗ್ಲೂ ಕೆಮ್ಮು ಬರ್ತಾ ಇರುತ್ತೆ. ಓಕೆ. ಈ ನಡುವೆ ಏನಾದರೂ ನಿಮ್ಮ ತೂಕ ಕಡಿಮೆ ಆಗಿದೆಯಾ, ಹೆಚ್ಚಾಗಿದೆಯಾ? ತೂಕ ಸರ್ 65 ಇದೀನಿ, ಅಷ್ಟೇ ಇದೀನಿ ಸರ್ 3 years ಇಂದ. ಓಕೆ. ತಮ್ಮ ವಯಸ್ಸು ಎಷ್ಟಮ್ಮ? ಸರ್ 43. ಓಕೆ. ನೋಡಿಮ್ಮ, ಈ ಥರ ಈ ಕಿವಿ ಹಿಂಭಾಗದಲ್ಲಿ ನಿಮ್ಗೇನು ನೀವು ಗಡ್ಡೆ ಆಗಿದೆ ಅಂತ ಹೇಳ್ತಿದ್ದೀರಾ, ಇದು ಡೆಫಿನೆಟ್ಲಿ ಥೈರಾಯ್ಡ್ ಸಮಸ್ಯೆ ಅಲ್ಲಮ್ಮ. ಸೊ ಇದಕ್ಕೆ ನಾವು ಲಿಂಫ್ ನೋಡ್ಸ್ ಅಂತ ನಾವು ಹೇಳ್ತೀರಿ. ಅಂದರೆ ಶೀತದ ಗಡ್ಡೆ ಅಂತ ನಾವೇನು ಹೇಳ್ತೀರಮ್ಮ, ಅದು ಒಂದು ವೇಳೆ ನಿಮಗೆ ಫ್ರೀಕ್ವೆಂಟಾಗಿ ಈ ಥರ ಕೆಮ್ಮು ನೆಗಡಿ ಆಗ್ತಾ ಇದ್ದಾಗ ಈ ಒಂದು ಪ್ರೀ ಆರಿಕ್ಯುಲರ್ ಅಂದರೆ ಕಿವಿಯ ಹಿಂಭಾಗದಲ್ಲಿ ಈ ಒಂದು ಲಿಂಫ್ ನೋಡ್ಸ್ ಅಂತ ಇರುತ್ತೆ. ಸೊ ನಿಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಇರೋ ಕಾರಣದಿಂದ ಈ ಲಿಂಫ್ ನೋಡ್ಸ್ ಎನ್ಲಾರ್ಜ್ ಆಗಿರತ್ತಮ್ಮ. ಸೊ ಇದಕ್ಕೆ ಒಂದು ರಕ್ತದ ಪರೀಕ್ಷೆ ನಾವು ಮಾಡಬೇಕಾಗತ್ತೆ, ಯಾವ ಥರದ ಇನ್ಫೆಕ್ಷನ್ ಇದೆ ಅಂತ. ಸೊ ಅದಕ್ಕೆ ತಕ್ಕಂಗೆ ನಾವು ಆ ರಕ್ತದ ಪರೀಕ್ಷೆ ಮಾಡಿ ಅದಕ್ಕೆ ನಾವು ಚಿಕಿತ್ಸೆ ಕೊಟ್ಟರೆ ಈ ಏನು ನಿಮಗೆ ಊತ ಕಂಡು ಬಂದಿದೆಯೋ, ಆ ಗಡ್ಡೆ ಥರ ಏನಾಗಿದೆಯೋ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಒಂದು ವೇಳೆ ಇದರಲ್ಲಿ ನಿಮಗೆ ಈ ಗಡ್ಡೆದಲ್ಲಿ ತುಂಬ ನೋವು ಬರ್ತಾ ಇತ್ತು, ಅದರ ಜೊತೆ ಮುಟ್ಟಿದಾಗ ಬಿಸಿ ಅನಿಸ್ತಿದ್ರೆ ಇಮಿಡಿಯೇಟಾಗಿ ಅದಕ್ಕೆ ನೀವು ಔಷಧಿ ಮಾಡಬೇಕಾಗತ್ತೆ. ಸೊ ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇದು ಡೆಫಿನೆಟ್ಲಿ ಥೈರಾಯ್ಡ್ ಸಮಸ್ಯೆ ಅಲ್ಲ, ಬಟ್ ಅದನ್ನು ನಾವು ನೋಡಿದಾಗ ಆ ಗಡ್ಡೆ ಶೀತದ ಗಡ್ಡೆನೇ ಇದೆಯಾ ಅಥವಾ ಬೇರೆ ಯಾವುದಾದ್ರೂ ಇನ್ಫೆಕ್ಷನಿಂದ ಹಲ್ಲಿಂದನೂ ನಿಮ್ಗೆ ಏನಾದರೂ ಹಲ್ಲು ತೊಂದರೆ ಇದ್ದರೂ ಕೂಡ ಈ ಒಂದು ಇನ್ಫೆಕ್ಷನ್ ಆಗಬಹುದು. ಸೊ ಯಾವ ಭಾಗದಿಂದ ಇನ್ಫೆಕ್ಷನ್ ಆಗ್ತಿದೆ ಅಂತ ನೋಡ್ತಾ ಅದಕ್ಕೆ ಕರೆಕ್ಟಾಗಿ ಚಿಕಿತ್ಸೆ ಕೊಟ್ಟರೆ ಡೆಫಿನೆಟ್ಲಿ ಒಂದು ಸಮಸ್ಯೆ ಸರಿ ಹೋಗುತ್ತಮ್ಮ. ಎಸ್, ಥ್ಯಾಂಕ್ ಯು ಪದ್ಮಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಎಸ್, ಏನು ವೀಕ್ಷಕರೇ, ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಲೈವ್ನಲ್ಲಿ ಮಾತಾಡಿ. ಒಬ್ರು ಕಾಲರ್ ಇದ್ದಾರೆ, ವರಲಕ್ಷ್ಮಿ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ಓಕೆ, ಕಾಲ್ ಕಟ್ ಆಗಿದೆ. ಎಸ್ ಡಾಕ್ಟರ್, ನೀವು ಮುಂಚೆ ಈ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಕಂಟಿನ್ಯೂ ಮಾಡಿ.
ಸೊ ಈ ಒಂದು ಅಬ್ನಾರ್ಮಲ್ ವೆಯ್ಟ್ ಗೇನ್ ಆಗಿರೋದ್ರಿಂದ ಸಾಕಷ್ಟು ಬೇರೆ ತೊಂದರೆಗಳಾಗಬಹುದು. ವೇರ್ ಸರ್ಟನ್ ಇಂಡಿವಿಜುವಲ್ಸಲ್ಲಿ ಲೋವರ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅದರ ಜೊತೆ ನೀ ಪೇನ್ ಸ್ಟಾರ್ಟ್ ಆಗಬಹುದು. ಸಿವಿಯರ್ ಕೇಸಸಲ್ಲಿ ನಾವು ನೋಡ್ತೀರಿ ವೇರ್ ಹಾರ್ಟ್ ಮೇಲೆ ಸಬ್ ಅಕ್ಯೂಟ್ ಎಂಡೋಕಾರ್ಡೈಟಿಸ್ ಅಂತ ನಾವು ಹೇಳ್ತೀರಿ. ಅಂದರೆ ಹಾರ್ಟ್ ಫಂಕ್ಷನಿಂಗ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ, ಇದರಿಂದ ಆಯಾಸ ಆಗೋದು, ತುಂಬ ಜಾಸ್ತಿ ಉಸಿರಾಡೋಕ್ಕೆ ತೊಂದರೆ ಆಗ್ತಾ ಹೋಗೋದು, ಈ ಒಂದು ಸಮಸ್ಯೆ ಆಗಬಹುದು. ವಿತ್ ಸರ್ಟನ್ ಇಂಡಿವಿಜುವಲ್ಸಲ್ಲಿ ಒಬೆಸಿಟಿ ಹೆಚ್ಚಾಗಿರೋದ್ರಿಂದ ಡಯಾಬಿಟೀಸು ಕೂಡ ಆಗಬಹುದು. ಸೊ ಈ ಥರದ ಒಂದು ಡಿಸೀಸ್ಲಿಂದ ಇನ್ನೊಂದು ಬೇರೆ ಬೇರೆ ಡಿಸೀಸ್ ಆಗ್ತಾ ಹೋಗಬಹುದು. ಸೊ ಡಯಾಬಿಟೀಸ್ ಬಂದ ನಂತರ ನಾವು ನೋಡ್ತೀರಿ ವೇರ್ ಹೈಪರ್ ಟೆನ್ಷನ್, BP ಹೆಚ್ಚಾಗಬಹುದು ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಾಗಬಹುದು. ಸೊ ಈ ಥರ ಸಾಕಷ್ಟು ಬೇರೆ ಕಾಂಪ್ಲಿಕೇಶನ್ಸ್ ಆಗ್ತಾ ಹೋಗಬಹುದು. ಎಸ್ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ ಮಂಡ್ಯದಿಂದ, ಸೌಮ್ಯ ಅಂತ. ನಮಸ್ತೆ ಮಾ. ಸರ್ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹಲೋ ಸರ್, ನಮಗೆ ಥೈರಾಯ್ಡ್ ಒಂದು ತಿಂಗಳಿಂದ ಇದೆ ಸರ್, ನಮ್ಗೆ ಗೊತ್ತಾಗಿಲ್ಲ, ಒಂದು 6 ತಿಂಗಳಿಂದ ಇದೆ ಅಂತೆ. ಓಕೆ ಸರ್ ಮತ್ತೆ ನಾವು ಈಗ 2 ವಾರದಿಂದ ಟೆಸ್ಟ್ ಮಾಡ್ತೀವಿ, ಥೈರಾಯ್ಡ್ ಟೆಸ್ಟು. ಸರಿ ಮಾ. ಅದು ಇದೆ, ವೆಯ್ಟ್ ಲಾಸ್ ತುಂಬ 8 kg ವೆಯ್ಟ್ ಲಾಸ್ ಆಗಿದೆ. ಇನ್ನೊಂದ್ಸತಿ 8 kg ವೆಯ್ಟ್ ಲಾಸ್ ಆಗಿದೆಯಲ್ಲ, ಹಾಗಾಗಿ ನಮಗೆ ತಲೆ ಸುತ್ತು ಬಂತು ಸಿಂಟಮ್ಸ್, ಹಾಗಾಗಿ ನಾವು ಡಾಕ್ಟರ್ ಹತ್ರ ಹೋದ್ವಿ. ಓಕೆ. ಇವಾಗ ಅದು ಮಾತ್ರ ಬೆಳಿಗ್ಗೆ 10 mg ಸಾಯಂಕಾಲ 10 mg ಮಾಡಿದ್ದಾರೆ ಸರ್. ಸರಿ ಮ್ಯಾಮ್. ಅದಕ್ಕೆ ಸರ್ ಇವಾಗ ಥೈರಾಯ್ಡ್ ಸಮಸ್ಯೆ ಏನಾದ್ರು ವೆಯ್ಟ್ ಲಾಸ್ ಜಾಸ್ತಿ ಆಗಿದೆ ಸರ್, ಏನು ಪ್ರಾಬ್ಲಮ್? ನಿಮ್ಮ ವಯಸ್ಸು ಎಷ್ಟಮ್ಮ? ಸರ್ 44 ಸರ್. ಓಕೆ ನೋಡಿಮ್ಮ, ಈಗ ನಿಮಗೆ ವೆಯ್ಟ್ ಲಾಸ್ ಆಗಿ ತಲೆ ಸುತ್ತು ಆಗ್ತಾ ಇದೆ, ಸುಸ್ತು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ವೆಯ್ಟ್ ಲಾಸ್ ಇಷ್ಟು ಜಾಸ್ತಿ ಆಗಿರೋದು, ಇದರ ಅರ್ಥ ನಿಮಗೆ ಹೈಪರ್ ಥೈರಾಯ್ಡಿಸಮ್ ಆಗಿರೋದು. ಅಂದರೆ ನಿಮ್ಮ ಥೈರಾಯ್ಡ್ ಗ್ರಂಥಿ ಏನಿದೆಯಮ್ಮ, ಅದು ಹೆಚ್ಚಾಗಿ ಕೆಲಸ ಮಾಡ್ತಿರೋದ್ರಿಂದ ಈ ತೊಂದರೆ ಆಗ್ತಿರೋದಮ್ಮ. ಸೊ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ತಾವು ಔಷಧಿ ತಿಂತಿದ್ದೀರಾ. ಸೊ ಇದು ಔಷಧಿ ತಿಂತ ನೀವು ಹೆಚ್ಚಾಗಿ ಪ್ರೋಟೀನ್ ಆಹಾರ, ಅಂದರೆ ನೀವು ಹೆಚ್ಚಾಗಿ ರಾಗಿ ಇರಬಹುದು, ಸೋಯಾಬೀನ್ಸ್ ಇರಬಹುದು, ಒಂದು ವೇಳೆ ತಾವು ಮೊಟ್ಟೆ ತಿನ್ನೋರಿದ್ರೆ ಬೇಯಿಸಿರೋ ಮೊಟ್ಟೆ ತಿನ್ನೋದಿರಬಹುದು. ಇದನ್ನು ಮಾಡ್ತಾ ಹೋದರೆ ಕ್ರಮೇಣ ನಿಮಗೆ ಏನು ತೂಕ ಕಡಿಮೆ ಆಗಿದೆಯೋ ಆ ತೂಕ ಇಂಪ್ರೂವ್ ಆಗ್ತಾ ಹೋಗುತ್ತಮ್ಮ. ಸೊ ಇದರ ಜೊತೆ ಇದಕ್ಕೆ ಸರ್ಟನ್ ಬೇರೆ ಹೋಮಿಯೋಪತಿ ಚಿಕಿತ್ಸೆ ಇರುತ್ತೆ. ಸೊ ಆ ಚಿಕಿತ್ಸೆ ಮಾಡ್ತಾ ಹೋದರೆ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ನ ನಾವು ಕರೆಕ್ಟಾಗಿ ಫಂಕ್ಷನಿಂಗ್ ಮಾಡೋ ಥರ ನಾವು ಔಷಧಿ ಕೊಡ್ತೀರಿ. ಸೊ ಈ ಥರ ಮಾಡ್ತಾ ಹೋದಾಗ ತೂಕ ನಾರ್ಮಲೈಸ್ ಆಗಿ ನಿಮಗೆ ಸುಸ್ತಾಗೋದು ಅಥವಾ ತುಂಬ ಬಿಸಿ ಆಗೋದು, ಮೈ ಬಿಸಿ ಆಗೋದು, ಇವೆಲ್ಲ ಕೈಕಾಲು ನಡ್ಕ ಬರ್ತಿದ್ರೆ ಇವೆಲ್ಲ ಕಡಿಮೆ ಆಗ್ತಿದ್ರೆ ನಂತರ ಆ ಔಷಧಿನ ನಾವು ಕಡಿಮೆ ಮಾಡಬಹುದು. ನೀವೇ ಈಗ ಚೆನ್ನಾಗಾಗಿದೆ ಅಂತ ನೀವು ಔಷಧಿ ಬಿಟ್ಬಿಟ್ರೆ ಇದು ಮತ್ತೆ ಹೆಚ್ಚಾಗಿಬಿಡುತ್ತಮ್ಮ. ಸೊ ನೀವೇ ಯಾವತ್ತೂ ಔಷಧಿ ನಿಲ್ಸಕ್ಕೆ ಹೋಗಬೇಡಿ. ಅದಕ್ಕೆ 3 ತಿಂಗಳಿಗೊಮ್ಮೆ ರಕ್ತದ ಪರೀಕ್ಷೆ ಮಾಡಿಸಿ ನಿಮ್ಮ ಡಾಕ್ಟರ್ಸ್ ನಿಮ್ಗೆ ಏನು ಅಡ್ವೈಸ್ ಮಾಡ್ತಾರೋ ಅದ್ರ ಪ್ರಕಾರ ನೀವು ಫಾಲೋ ಮಾಡ್ತಾ ಸಿಂಪಲ್ ಎಕ್ಸಸೈಸ್ ಮಾಡಿ, ವಾಕ್ ಮಾಡಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತಮ್ಮ. ಎಸ್, ಥ್ಯಾಂಕ್ ಯು ಸೌಮ್ಯ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಡಾಕ್ಟರ್, ಸಾಕ್ಷಿ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ ರೀ, ಹೇಳಿ ಮ್ಯಾಮ್. ನಂಗೆ ಥೈರಾಯ್ಡ್ ನಾರ್ಮಲ್ ಥೈರಾಯ್ಡ್ ಅದ ರೀ. ಓಕೆ. ಏನು ಸೊಲ್ಯೂಷನ್ ಅಂತ? ಏನು ತೊಂದರೆ ಏನಾಗತ್ತಮ್ಮ ನಿಮಗೆ? ತೊಂದರೆ ಏನಿಲ್ಲ, ಬಟ್ ನಾರ್ಮಲ್ ಥೈರಾಯ್ಡ್ ಅಂತ ಹೇಳಿದ್ರು. ನೀವು ಬೆಳಿಗ್ಗೆ ಎದ್ದ ತಕ್ಷಣ ದಿನ ಮಾತ್ರೆ ತಿಂತೀರಮ್ಮ? ಹಾಂ, ಬೆಳಗ್ಗೆ 4 ಗಂಟೆಗೆ. ಹಾಂ, ಎಷ್ಟು ವರ್ಷದಿಂದ ತಿಂತಿದ್ದೀರಮ್ಮ ಇದು? 1 ವರ್ಷ ರೀ. ಓಕೆ. ನಿಮ್ಮ ವಯಸ್ಸು ಎಷ್ಟಮ್ಮ? 20. ಓಕೆ. ತೂಕ ಏನಾದರೂ ಹೆಚ್ಚಾಗ್ತಿದೆಯಮ್ಮ ನಿಮಗೆ? ಇಲ್ಲ, ಹಾಗೇನಿಲ್ಲ ರೀ. ಹ್ಞೂ. ಸರಿ ನೋಡಿಮ್ಮ, ನಿಮ್ಗೆ ಆಗಿರೋವಂಥದ್ದು ಹೈಪೋಥೈರಾಯ್ಡಿಸಮ್ ಅಮ್ಮ. ಸೊ ಈ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದ್ರೆ ನಿಮ್ಮ ಗ್ರಂಥಿಯಲ್ಲಿ ಏನು ಒಂದು ಕೆಲಸ ಇದೆಯೋ ಇದು ಕಡಿಮೆ ಆಗಿದೆ, ಅದಕ್ಕೆ ನಿಮಗೆ ಈ ತೊಂದರೆ ಆಗ್ತಿರೋದಮ್ಮ. ನಾರ್ಮಲ್ ಥೈರಾಯ್ಡ್ ಅಲ್ಲಮ್ಮ. ನಾರ್ಮಲ್ ಅಂದರೆ ನಿಮ್ಗೆ ಏನು ತೊಂದರೆ ಇಲ್ಲ ಅಂತ. ಸೊ ಈ ಗ್ರಂಥಿ, ಹಾಂ ಅದೇಮ್ಮ, ಈ ಥೈರಾಯ್ಡ್ ಗ್ರಂಥಿ ಹೆಚ್ಚಾಗಿ ಕೆಲಸ ಮಾಡಿದ್ರೂ ತೊಂದರೆ ಆಗುತ್ತೆ, ಕಡಿಮೆ ಕೆಲಸ ಮಾಡಿದ್ರೂ ತೊಂದರೆ ಆಗುತ್ತೆ. ಈಗ ನಿಮ್ಗಾಗಿರೋದು ಅದು ಕಡಿಮೆ ಪ್ರಮಾಣದಲ್ಲಿ ಕೆಲಸ ಮಾಡ್ತಿದೆ, ಇದಕ್ಕೆ ನಿಮಗೆ ಈ ಒಂದು ತೊಂದರೆ ಆಗಿರೋದು. ಸೊ ಇದಕ್ಕೆ ನೀವು ಸರ್ಟನ್ ಹೋಮಿಯೋಪತಿ ಚಿಕಿತ್ಸೆ ಇರುತ್ತೆ. ಸೊ ಆ ಒಂದು ಚಿಕಿತ್ಸೆ ತೊಗೊಳ್ತಾ ತಾವು ದಿನ ಬೆಳಿಗ್ಗೆ ಎದ್ದು ಒಂದು ಅರ್ಧ ಗಂಟೆ 3/4 ಗಂಟೆ ವಾಕ್ ಮಾಡಿ, ತುಂಬ ಇಂಪಾರ್ಟೆಂಟ್. ನಿಮ್ಮ ತೂಕ ಹೆಚ್ಚಾಗ್ದಿಲ್ದಂಗೆ ತಾವು ನೋಡ್ಕೊಳ್ಬೇಕು. ಈಗ ನಿಮಗೆ ವಯಸ್ಸು 20 ವಯಸ್ಸು ಅಂತ ಹೇಳಿದ್ದೀರಾ. ಸೊ ಈಗಲೇ ಇದನ್ನು ಕರೆಕ್ಟಾಗಿ ನೀವು ಚಿಕಿತ್ಸೆ ಮಾಡಿ ಇದನ್ನು ಸರಿ ಮಾಡಿಕೊಂಡ್ರೆ ಇದನ್ನು ಸಂಪೂರ್ಣವಾಗಿ ಗುಣನೂ ಕೂಡ ಮಾಡ್ಕೊಳ್ಬಹುದಮ್ಮ. ಎಸ್, ಥ್ಯಾಂಕ್ ಯು ಸಾಕ್ಷಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗಳಿಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ, ಆ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ.
ನೋಡಿ, ಈ ಹೈಪೋಥೈರಾಯ್ಡಿಸಮ್ ಇರಬಹುದು ಅಥವಾ ಹೈಪರ್ ಥೈರಾಯ್ಡಿಸಮ್ ಇರಬಹುದು. ಸೊ ಇದನ್ನು ಡಯಾಗ್ನೋಸ್ ಮಾಡಿದಾಗ ಇದನ್ನು ಯಾವ ಸ್ಟೇಜಲ್ಲಿದೆ ಅಂತ ನಾವು ಅನಲೈಸ್ ಮಾಡ್ತಾ ಹೋಗ್ತೀರಿ. ಸೊ ಇದು ಬೇಸಿಕ್ಲಿ ಇದನ್ನು ನಾವು 3 ಸ್ಟೇಜಸಲ್ಲಿ ಕ್ಲಾಸಿಫೈ ಮಾಡ್ತೀರಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜ್ ಅಂತ ಹೇಳ್ತೀರಿ. ಸೊ ಫಸ್ಟ್ ಸ್ಟೇಜಲ್ಲಿ ಆದಾಗ ಈ ಒಂದು ಸಮಸ್ಯೆ ಬೇರೆ ಆರ್ಗನ್ಸಿಗೆ ಎಫೆಕ್ಟ್ ಆಗಿರೋದಿಲ್ಲ. ಸೆಕೆಂಡ್ ಸ್ಟೇಜಲ್ಲಿ ಈ ಸಮಸ್ಯೆ ಸ್ಟಾರ್ಟ್ ಆಗಿ 1 ವರ್ಷದ ಮೇಲಾಗಿರುತ್ತೆ, ಬೇರೆ ಆರ್ಗನ್ಸಿಗೆ ಮಿನಿಮಲ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಥರ್ಡ್ ಸ್ಟೇಜಲ್ಲಿ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗಿರುತ್ತೆ. ಸೊ ಫಸ್ಟ್ ಸ್ಟೇಜ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ಸೊ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳಿದ್ರೆ ಈ ಒಂದು ಸಮಸ್ಯೆ ಏನಕ್ಕೆ ಆಗ್ತಾ ಇದೆ ಆ ಒಂದು ರೂಟ್ ಕಾಸ್ನ ಐಡೆಂಟಿಫೈ ಮಾಡ್ತೀರಿ. ಸೊ ಅದರ ಜೊತೆ ಅವರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಿಗಾದರೂ ಈ ಥರದ ತೊಂದರೆ ಇದೆಯಾ, ಈ ಒಂದು ಸಮಸ್ಯೆ ಎಷ್ಟು ಮಟ್ಟಿಗೆ ತೊಂದರೆ ಕೊಡ್ತಾ ಇದೆ, ಯಾವ ಆರ್ಗನ್ಸಿಗೆ ಎಫೆಕ್ಟ್ ಆಗ್ತಾ ಇದೆ, ಸಿಮ್ಟಮ್ಸ್ ಯಾವ ಥರ ಇದೆ, ವೆಯ್ಟ್ ಎಷ್ಟು ಗೇನ್ ಆಗಿದೆ ಅಥವಾ ವೆಯ್ಟ್ ಲಾಸ್ ಎಷ್ಟಾಗಿದೆ, ಅಥವಾ ಇರ್ರೆಗ್ಯುಲರ್ ಸೈಕಲ್ಸ್ ಇದೆಯಾ, ಸುಸ್ತು ತುಂಬ ಜಾಸ್ತಿ ಆಗ್ತಿದೆಯಾ, ಬಾಡಿ ಫ್ಲೂಯಿಡ್ಸ್ ಹೇಗಿದೆ, ಇವರ ಇಮ್ಯುನಿಟಿ ಹೇಗಿದೆ, ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಇವನ್ನೆಲ್ಲ ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ಸೊ ಈ ಮೆಡಿಕೇಷನ್ಸ್ ತಗೊಂಡಾಗ ಈ ಥೈರಾಯ್ಡ್ ಗ್ಲ್ಯಾಂಡಿಗೆ ಈ ಔಷಧಿ ಸ್ಟಿಮ್ಯುಲೇಟ್ ಮಾಡ್ತಾ ಹೋಗುತ್ತೆ. ಸೊ ಅದು ಸ್ಟಿಮ್ಯುಲೇಟ್ ಮಾಡ್ತಾ ಹೋದಾಗ ಆಗ ಥೈರಾಯ್ಡ್ ಹಾರ್ಮೋನ್ಸ್ ಏನಿದೆಯೋ ತುಂಬ ಕಡಿಮೆ ಪ್ರಮಾಣದಲ್ಲಿ ರಿಲೀಸ್ ಆಗ್ತಿದ್ರೆ ಅದು ಆಪ್ಟಿಮಮ್ ಲೆವೆಲಲ್ಲಿ ರಿಲೀಸ್ ಆಗೋ ಥರ ನಾವು ಮೆಡಿಕೇಷನ್ಸ್ನ ನಾವು ಕೊಡ್ತಾ ಹೋಗ್ತೀರಿ. ಸೊ ಈ ಥರ ಮಾಡ್ತಾ ಹೋದಾಗ ಏನು ಸಿಮ್ಟಮ್ಸ್ ಇರುತ್ತೋ ಆ ಸಿಮ್ಟಮ್ಸ್ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒಂದು ವೇಳೆ ಕಾಂಪ್ಲಿಕೇಶನ್ಸ್ ಆಗಿದ್ದಾಗ, ಬೇರೆ ತುಂಬ ಜಾಸ್ತಿ ವೆಯ್ಟ್ ಗೇನ್ ಆಗಿ ಬೇರೆ ತೊಂದರೆಗಳಾಗ್ತಿದ್ದಾಗ, ಬೇರೆ ಆರ್ಗನ್ಸಿಗೆ ಎಫೆಕ್ಟ್ ಆಗಿದ್ದಾಗ ಅದಕ್ಕೆ ತಕ್ಕಂಗೆ ಆ ಒಂದು ಆರ್ಗನ್ಸ್ ರಿಲೇಟೆಡ್ ಸಿಮ್ಟಮ್ಸ್ ಏನಿರುತ್ತೋ ವೆಯ್ಟ್ ಲಾಸ್ ಮಾಡೋದಕ್ಕೆ ಅದಕ್ಕೆ ನಾವು ಮೆಡಿಕೇಷನ್ಸ್ ಬೇರೆ ಥರ ನಾವು ಕೊಡಬೇಕಾಗತ್ತೆ. ಸೊ ಈ ಒಂದು ಸಮಸ್ಯೆಗೆ ತುಂಬ ಇಂಪಾರ್ಟೆಂಟ್ ಔಷಧಿ ಜೊತೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್. ಸೊ ನಾವು ಸರ್ಟನ್ ಡಯಟನ್ನ ನಾವು ಹೇಳ್ಕೊಡ್ತೀರಿ, ಬೇರೆ ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು, ನಿಮ್ಮ ಬಾಡಿ ಹೈಟ್ ಆ್ಯಂಡ್ ವೇಟ್ ಪ್ರಕಾರ, ಅಥವಾ ನಿಮ್ಗೆ ಬೇರೆ ಏನಾದರೂ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಇದೆಯಾ ಅಥವಾ ಬೇರೆ ಏನಾದರೂ ಕಾಯಿಲೆ ಇದೆಯಾ, ಇದ್ರ ಮೇಲೆ ಒಂದು ಡಯಟನ್ನು ನಾವು ಪ್ಲಾನ್ ಮಾಡ್ತಾ ಹೋಗ್ತೀರಿ. ವಿತ್ ದಟ್ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ದಿನ ಅಟ್ಲೀಸ್ಟ್ ಒಂದು 45 ನಿಮಿಷ ನಾವು ನಡಿಲೇಬೇಕಾಗತ್ತೆ. ನಮ್ಮ ದಿನನಿತ್ಯ ಏನು ಕೆಲಸ ಇರುತ್ತೋ ಅದನ್ನು ಬಿಟ್ಟು ನಾವು ಈ ಥರ ವಾಕ್ ಮಾಡ್ತಾ ಹೋದರೆ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಮುಖಾಂತರ ಈ ಒಂದು ಥೈರಾಯ್ಡ್ ಡಿಸಾರ್ಡರ್ಸ್ನ ನಾವು ಟ್ರೀಟ್ ಮಾಡ್ತೀರಿ. ಎಸ್ ಡಾಕ್ಟರ್, ಇನ್ನು ಕೆಲವರಿಗೆ ಈ ಥೈರಾಯ್ಡ್ ಸಮಸ್ಯೆ ಬಂದಾಗ ಈ ಗಂಟಲಿನ ಭಾಗದಲ್ಲಿ ಊದ್ಕೊಂಡಿರುತ್ತೆ. ಸೊ ಟ್ರೀಟ್ಮೆಂಟ್ ಆದಮೇಲೆ ಅದು ಮತ್ತೆ ನಾರ್ಮಲ್ ಆಗುತ್ತಾ, ಹೇಗೆ? ಸೊ ಈ ಒಂದು ಥೈರಾಯ್ಡಿಟಿಸ್ ಆಗಿದ್ದಾಗ, ಸೊ ಇದರಲ್ಲೂ ಕೂಡ ನಾನು ಆಗಲೇ ಹೇಳಿದಂಗೆ ಸರ್ಟನ್ ಸ್ಟೇಜಸ್ ಇರುತ್ತೆ. ಸೊ ಅರ್ಲಿ ಸ್ಟೇಜಸಲ್ಲಿದ್ದಾಗ ಇದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಆ ಸ್ವೆಲ್ಲಿಂಗ್ ಇರಬಹುದು, ಆ ಊತ, ನಂತರ ಗಡ್ಡೆಗಳಿರಬಹುದು, ಡೆಫಿನೆಟ್ಲಿ ರಿಸಾಲ್ವ್ ಆಗ್ತಾ ಹೋಗುತ್ತೆ. ಬಟ್ ಅದು ಒಂದು ವೇಳೆ ಹೆಚ್ಚಾಗಿದ್ದರೆ ಸರ್ಟನ್ ಸ್ಟೇಜಸ್ ಮೇಲೆ ಅದು ದಾಟಿದಾಗ ಅಥವಾ ಅದು ಮಲ್ಟಿಪಲ್ ನಾಡ್ಯೂಲ್ಸ್ ಆಗಿದ್ದಾಗ ಆಗ ಅದು ಸಂಪೂರ್ಣವಾಗಿ ಹೋಗೋದು ಕಷ್ಟ ಆಗಬಹುದು. ಬಟ್ ಅಗೇನ್ ಅದರ ಜೊತೆ ಏಜ್ ಆಫ್ ದಿ ಪೇಷಂಟ್ ಇರಬಹುದು, ಯಾವ ಏಜಲ್ಲಿ ಈ ಒಂದು ತೊಂದರೆ ಕಂಡು ಬಂದಿದೆ, ಇದರ ಜೊತೆ ಈ ಒಂದು ಸಮಸ್ಯೆ ಎಷ್ಟು ವರ್ಷದಿಂದ ಇದೆ, ಇದ್ರ ಮೇಲೆ ಈ ಒಂದು ಕಾಯಿಲೆನ ನಾವು ಟ್ರೀಟ್ ಮಾಡ್ತೀವಿ. ಸೊ ಅರ್ಲಿ ಇಂಟರ್ವೆನ್ಷನ್ ಮಾಡಿದ್ರೆ ಡೆಫಿನೆಟ್ಲಿ ಇದು ತುಂಬ ಬೇಗ ಸರಿ ಮಾಡ್ಕೊಳ್ಬಹುದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು? ಸಾಮಾನ್ಯವಾಗಿ ಥೈರಾಯ್ಡ್ ಸಮಸ್ಯೆ ಹೈಪೋ ಆರ್ ಹೈಪರ್ ಥೈರಾಯ್ಡಿಸಮ್ ಇರೋರಿಗೆ ಜನರಲಿ ನಾವು ಹೇಳ್ತೀರಿ ಸರ್ಟನ್ ಗಾಯ್ಟ್ರೋಜನ್ಸ್ ಅಂತ ನಾವು ಹೇಳ್ತೀರಿ. ಸೊ ಗಾಯ್ಟ್ರೋಜನ್ಸ್ ಅಂತ ಹೇಳಿದಾಗ ಒಂದು ಆಲೂಗಡ್ಡೆ ಇರಬಹುದು, ನವಿಲುಕೋಸು ಇರಬಹುದು, ಹೂಕೋಸು ಇರಬಹುದು, ಇದನ್ನು ಆದಷ್ಟು ಕಡಿಮೆ ಮಾಡೋಕ್ಕೆ ನಾವು ಹೇಳ್ತೀರಿ. ಸೊ ಸ್ಟಡೀಸ್ ಪ್ರಕಾರ ನಾವು ನೋಡ್ತೀರಿ ಈ ಥರದ ಒಂದು ಆಹಾರ ಹೆಚ್ಚಾಗಿ ತಗೊಂಡಾಗ ಈ ಗಂಟ್ಲಲ್ಲಿ ಊತ ಬರೋದನ್ನು ನಾವು ನೋಡ್ತಾ ಹೋಗ್ತೀರಿ ಒಂದು. ಸೊ ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ನಂತರ ನಾವು ಟೇಬಲ್ ಸಾಲ್ಟ್, ಪುಡಿ ಉಪ್ಪು ಏನು ಇದೆಯೋ ಇದನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಇಟ್ ಈಸ್ ಅಯೋಡೈಸ್ಡ್ ಸಾಲ್ಟ್. ಸೊ ಇದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಇದರ ಜೊತೆಗೆ ಒಂದು ವೇಳೆ ವೆಯ್ಟ್ ಗೇನ್ ಆಗಿದ್ದರೆ ವೆಯ್ಟ್ ಲಾಸ್ನ ಮಾಡೋದಕ್ಕೆ ನಾವು ಆದಷ್ಟು ರೈಸ್ನ ನಾವು ಕಡಿಮೆ ಮಾಡಬೇಕಾಗತ್ತೆ, ಕಾರ್ಬೋಹೈಡ್ರೇಟ್ಸ್ನ ನಾವು ರೆಡ್ಯೂಸ್ ಮಾಡಬೇಕಾಗತ್ತೆ, ಪ್ರೋಟೀನ್ ಜಾಸ್ತಿ ಮಾಡಬೇಕಾಗತ್ತೆ. ಸೊ ಒಂದು ವೇಳೆ ಈಗ ವೆಯ್ಟ್ ಲಾಸ್ ಆಗಿದ್ದರೆ ವೆಯ್ಟ್ ಗೇನ್ ಮಾಡಬೇಕಂದ್ರೆ ಅಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್ನ ನಾವು ಹೆಚ್ಚಾಗಿ ಕೊಡಬೇಕಾಗತ್ತೆ. ಸೊ ಈ ಥರ ಯಾವ ಥರದ ಒಂದು ತೊಂದರೆ ಇದೆಯೋ, ಏಜ್ ಆಫ್ ದಿ ಪೇಷಂಟ್ ಇರಬಹುದು, ಇದ್ರ ಮೇಲೆ ಡಯಟನ್ನು ನಾವು ಪ್ಲ್ಯಾನ್ ಮಾಡ್ತೀರಿ. ವಿತ್ ದಟ್ ಹಣ್ಣು ತೊಗೊಳೋದು ತುಂಬ ಇಂಪಾರ್ಟೆಂಟ್. ಸೊ ಹಣ್ಣಲ್ಲಿ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ನಾವು ನೋಡ್ತೀರಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ದೇಹದ ಎಲ್ಲ ಥರದ ಫಂಕ್ಷನಿಂಗಿಗೆ.
ಈ ಥರದ ಎಲ್ಲ ಥರದ ಹಣ್ಣು ಸೊಪ್ಪು ತರಕಾರಿ ನಾವು ಯೂಸ್ ಮಾಡ್ತಾ ಒಂದು ಬ್ಯಾಲೆನ್ಸ್ಡ್ ಡಯಟನ್ನು ನಾವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ. ಬಟ್ ಅಗೇನ್ ಈಚ್ ಇಂಡಿವಿಜುವಲ್ ಥೈರಾಯ್ಡ್ ಪೇಷಂಟಿಗೆ ಆ ಡಯಟ್ ಬೇರೆ ಆಗ್ತಾ ಹೋಗುತ್ತೆ. ಈಗ ಒಬ್ಬರಲ್ಲಿ ತುಂಬ ಬೇರೆ ಸಮಸ್ಯೆ ಆಗಿದ್ದಾಗ, ಫಾರ್ ಎಕ್ಸಾಂಪಲ್ ಹೇರ್ ಫಾಲ್ ಆಗ್ತಿರಬಹುದು, ಐರನ್ ಕಡಿಮೆ ಆಗಿರಬಹುದು. ಸೊ ಅದನ್ನು ಐರನ್ ಇಂಪ್ರೂವ್ ಮಾಡೋದಕ್ಕೆ ನಾವು ಬೇರೆ ಥರ ಫ್ರೂಟ್ಸ್ ಕೊಡಬೇಕಾಗತ್ತೆ, ಬೇರೆ ಸಪ್ಲಿಮೆಂಟ್ಸ್ ಕೊಡಬೇಕಾಗತ್ತೆ. ಈಗ ಒಂದು ವೇಳೆ ತುಂಬ ಜಾಸ್ತಿ ಪೇಯ್ನ್ಸ್ ಬರ್ತಾ ಇದ್ದಾಗ ಓವರ್ ವೇಟ್ಲಿಂದ, ಸೊ ಅವರಲ್ಲಿ ಬೇರೆ ಥರದ ಕ್ಯಾಲ್ಶಿಯಂ ರಿಚ್ ಸಪ್ಲಿಮೆಂಟ್ಸ್ ಕೊಡಬೇಕಾಗತ್ತೆ. ಸೊ ಈ ಥರ ಎಲ್ಲ ಥರದ ಒಂದು ಥೈರಾಯ್ಡ್, ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಕೇಸಸಲ್ಲಿ ಡಯಟ್ ಚೇಂಜ್ ಆಗ್ತಾ ಹೋಗುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಪತ್ತೆ ಹಚ್ಚೋಕೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗುತ್ತೆ? ಒಂದು ಸಿಂಪಲ್ ಒಂದು ರಕ್ತದ ಪರೀಕ್ಷೆನ ನಾವು ಮಾಡಿಸ್ತೀರಿ. ಇದಕ್ಕೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀರಿ. ಇದರಲ್ಲಿ ನಾವು ಥೈರಾಯ್ಡಲ್ಲಿ ರಕ್ತದಲ್ಲಿ ನಾವು ನೋಡ್ತೀರಿ ಥೈರಾಯ್ಡ್ ಹಾರ್ಮೋನ್ಸ್ ಹೇಗಿದೆ, T3, T4 ಆ್ಯಂಡ್ TSH ಅಂತ ನಾವು ನೋಡ್ತೀರಿ. ಒಂದು ಬೇಸಿಕ್ ಟೆಸ್ಟ್. ಇದಾದ ನಂತರ ಬೇರೆ ಸಾಕಷ್ಟು ಪರೀಕ್ಷೆಗಳು ಬರುತ್ತೆ, ವೇರ್ ಫ್ರೀ T3 ಆ್ಯಂಡ್ ಫ್ರೀ T4 ಅಂತ ಒಂದು ಟೆಸ್ಟ್ ಮಾಡಿಸ್ತೀರಿ, ಅಥವಾ ಒಂದು anti-TPO ಅಂತ ಒಂದು ಪರೀಕ್ಷೆಯನ್ನು ನಾವು ಮಾಡಿಸ್ತೀರಿ, ಅಥವಾ ಕುತ್ತಿಗೆ ಭಾಗದ ಒಂದು ಸ್ಕ್ಯಾನ್ನ ನಾವು ಮಾಡಿಸ್ತೀರಿ ಒಂದು ವೇಳೆ ಅವಶ್ಯಕತೆ ಇದ್ದಾಗ. ಸೊ ಈ ಥರ ಸಿಮ್ಟಮ್ಸ್ ಮೇಲೆ ಯಾವ ಥರದ ಒಂದು ಪ್ರೆಸೆಂಟೇಷನ್ ಇದೆ, ಸೊ ಕ್ಲಿನಿಕಲ್ ಹಿಸ್ಟ್ರಿ ಮೇಲೆ ನಾವು ನೋಡಿ ಐಡೆಂಟಿಫೈ ಮಾಡಬಹುದು. ಈಗ ಒಂದು ವ್ಯಕ್ತಿಯ ಮುಖ ನೋಡಿದಾಗಲೇ ಹೇಳ್ಬಹುದು ಇದು ಹೈಪೋ ಇದೆಯೋ ಅಥವಾ ಹೈಪರ್ ಥೈರಾಯ್ಡಿಸಮ್ ಇದೆಯಾ ಅಂತ. ಅದ್ರ ಮೇಲೆ ಈ ಒಂದು ರಕ್ತದ ಪರೀಕ್ಷೆ ಮಾಡಿದ್ರೆ ಇದನ್ನು ಸಂಪೂರ್ಣವಾಗಿ ನಾವು ಡಯಾಗ್ನೋಸ್ ಮಾಡಬಹುದು. ಎಸ್ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಷರ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು, ಭೇಟಿಯಾಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.